ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ನಾವಿವತ್ತು ಲೈವ್ ಕ್ಲಾಸಸ್ಸನ್ನು ಹೇಗೆ ತೊಗೋಬೇಕು ಮತ್ತು ಯೂಟ್ಯೂಬ್ದಲ್ಲಿ ಲೈವ್ ಸ್ಟ್ರೀಮನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಯೋಣ. ಲೈವ್ ಸ್ಟ್ರೀಮ್ ಮಾಡಲಿಕ್ಕೆ ನಾನು OBS ಸ್ಟುಡಿಯೋನ ಬಳಸ್ತಾ ಇದ್ದೀನಿ. OBS ಸ್ಟುಡಿಯೋನ ಓಪನ್ ಮಾಡ್ಕೊಂಡಿದ್ದೇನೆ ನೋಡಿರಿ. OBS ಸ್ಟುಡಿಯೋನ ಓಪನ್ ಮಾಡ್ಕೊಂಡಾಗ ಅದರ ಇಂಟರ್ಫೇಸ್ ಈ ರೀತಿ ಕಾಣಿಸ್ತೈತಿ. ನಾನು ಏನು ಮಾಡ್ಕೊಂಡಿದ್ದೇನೆ ಅಂದರೆ ಲೈವ್ ಸ್ಟ್ರೀಮ್ ಮಾಡಲಿಕ್ಕೆ ಕೆಲವೊಂದು ಸೆಟಪ್ಪನ್ನು ಮಾಡ್ಕೊಂಡಿದ್ದೀನಿ, ಅದನ್ನು ತೋರಿಸ್ತಿದ್ದೀನಿ ನೋಡಿರಿ. ಇಲ್ಲಿ ಒಂದು ಸೀನ್ 1 ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೀನ್ 1 ಕ್ರಿಯೇಟ್ ಮಾಡಿಕೊಂಡು ನಾನು ಏನು ಮಾಡಿದ್ದೀನಿ, ಡಿಸ್ಪ್ಲೇ ಕ್ಯಾಪ್ಚರನ್ನು ಆ್ಯಡ್ ಮಾಡಿದ್ದೀನಿ ಸೋರ್ಸಾಗಿ. ಆಮೇಲೆ ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಒಂದು ಮೈಕನ್ನು ಆ್ಯಡ್ ಮಾಡಿದ್ದೀನಿ. ಇಷ್ಟೇ ಸಿಂಪಲ್ ಸೆಟಪ್ಪು. ಆಮೇಲೆ ಇಲ್ಲಿ ಕಂಟ್ರೋಲ್ಸಿಗೆ ಬಂದು ಏನು ಮಾಡಿದ್ದೀನಿ ಅಂತಂದರೆ ಇಲ್ಲಿ ಸೆಟ್ಟಿಂಗ್ ಬರಬೇಕು. ಇಲ್ಲಾಂದರೆ ಇಲ್ಲಿ ಮ್ಯಾನೇಜ್ ಬ್ರಾಡ್ಕಾಸ್ಟ್ ಅಂತಿದೆ, ಇಲ್ಲಿನೂ ಹೋಗ್ಬೋದು. ಈಗ ನಾನು ಸೆಟ್ಟಿಂಗನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೀಮ್ ಅಂತಿದೆ ನೋಡ್ರಿ, ಸ್ಟ್ರೀಮ್ ಅಂತ ಸಿಲೆಕ್ಟ್ ಮಾಡ್ಕೊಂಡಿಂದ ಇಲ್ಲಿ ಸರ್ವಿಸು ಯೂಟ್ಯೂಬು ಏನಂದರೆ ನಾನು ಯಾವ ಪ್ಲ್ಯಾಟ್ಫಾರ್ಮ್ದಲ್ಲಿ ಲೈವ್ ಸ್ಟ್ರೀಮ್ ಮಾಡ್ತಾ ಇದ್ದೀನಿ ಅಂದರೆ ಯೂಟ್ಯೂಬ್ದಲ್ಲಿ. ನಂತರ ಡೆಸ್ಟಿನೇಷನ್ನು ಸರ್ವರ್ ಅಂತಿದೆ ನೋಡ್ರಿ, ಪ್ರೈಮರಿ ಯೂಟ್ಯೂಬ್ ಇಂಜೆಸ್ ಸರ್ವರ್ ಅಂತಿದೆ. ಆಮೇಲೆ ಕನೆಕ್ಟೆಡ್ ಅಕೌಂಟು, ಆಲ್ರೆಡಿ ನಾನು ಅಕೌಂಟನ್ನು ಕನೆಕ್ಟ್ ಮಾಡಿದ್ದೀನಿ, ಅದನ್ನು ಡಿಸ್ಕನೆಕ್ಟ್ ಮಾಡ್ತೀನಿ ನೋಡ್ರಿ. ಮಾಡಿಕೊಂಡು ಈಗ ನಾವು ಫಸ್ಟ್ ಟೈಮ್ ಲೈವ್ ಸ್ಟ್ರೀಮ್ ಮಾಡುವಾಗ ಏನು ಮಾಡಬೇಕು, ಕನೆಕ್ಟ್ ಅಕೌಂಟ್ ಅಂತಿದೆ ನೋಡ್ರಿ, ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಮಾಡಿಕೊಂಡಾಗ ಈ ರೀತಿ ಪಾಪಪ್ ಬರ್ತೈತಿ. ಆವಾಗ ನೀವು ಯಾವ ಅಕೌಂಟ್ ಮುಖಾಂತರ ಅಥವಾ ಯಾವ ಜಿಮೇಲ್ ಮುಖಾಂತರ ನೀವು ಲೈವ್ ಸ್ಟ್ರೀಮ್ ಮಾಡಿದಿರಲ್ಲ ಆ ಅಕೌಂಟಿಂದನೇ ಲೈವ್ ಸ್ಟ್ರೀಮ್ ಮಾಡ್ಕೋಬೇಕು. ನಾನು ಈ ಮೊದಲನೇ ಅಕೌಂಟ್ ಇದೆ ನೋಡ್ರಿ, ಮೈ ಕಂಪ್ಯೂ ಕ್ರಿಯೇಟಿವಿಟಿ ಇದೆಲ್ಲ, ಅದರ ಮುಖಾಂತರ ಲೈವ್ ಸ್ಟ್ರೀಮ್ ಮಾಡ್ತೀನಿ. ಅದನ್ನು ಸಿಲೆಕ್ಟ್ ಮಾಡಿಕೊಂಡು ಇದಕ್ಕೆ ಪಾಸ್ವರ್ಡ್ ಹಾಕಬೇಕು. ಈಗ ಅಕೌಂಟ್ ಸಿಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತೇನೆ ನೋಡ್ರಿ. ಆವಾಗ ಅಥೆಂಟಿಕೇಷನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ, ಯು ಕ್ಯಾನ್ ನೌ ಕ್ಲೋಸ್ ದಿಸ್ ಫೇಸ್ ಅಂತ ಬಂತು. ಇದನ್ನು ಕ್ಲೋಸ್ ಮಾಡ್ತೀನಿ ನೋಡ್ರಿ. ನಾನು ಕ್ಲೋಸ್ ಮಾಡಿಕೊಂಡು ಅಪ್ಲೈ ಅಂತ ಕೊಟ್ಟೆ. ಇದನ್ನು ಚಾಟ್ ಬಾಕ್ಸನ್ನು ಕ್ಲೋಸ್ ಮಾಡಿರಿ. ಓಕೆ ಕೊಟ್ಟು ಈಗ ನಾವು ಲೈವ್ ಸ್ಟ್ರೀಮ್ ಮಾಡಲಿಕ್ಕೆ ಅಕೌಂಟನ್ನು ಸೆಟಪ್ ಮಾಡ್ಕೊಂಡ್ವಿ. ಇನ್ನು ಮ್ಯಾನೇಜ್ ಬ್ರಾಡ್ಕಾಸ್ಟ್ ಅಂತಿದ್ದಾನೆ, ಅದನ್ನು ಕ್ಲಿಕ್ ಮಾಡೋಣ. ಮಾಡಿಕೊಂಡಾಗ ಈ ರೀತಿ ಪಾಪಪ್ ಬಂದು ನೋಡ್ರಿ. ಬಂದಿಂದ ಕ್ರಿಯೇಟ್ ನ್ಯೂ ಬ್ರಾಡ್ಕಾಸ್ಟ್ ಅಂತಿದೆ, ಇದನ್ನು ಕ್ಲಿಕ್ ಮಾಡೋಣ. ಮಾಡಿಂದ ಮೈ ಬ್ರಾಡ್ಕಾಸ್ಟ್ ಅಂತಿದೆ ಅಲ್ಲ, ಇದಕ್ಕೆ ಹೆಸರು ಕೊಡೋಣ. ಈಗ ಲರ್ನ್ ಹೌ ಟು ಲೈವ್ ಸ್ಟ್ರೀಮ್ ಯೂಸಿಂಗ್ OBS ಸ್ಟುಡಿಯೋ. ಆಮೇಲೆ ಇಲ್ಲಿ ಪಬ್ಲಿಕ್ ಅಂತಿದೆ, ಆಮೇಲೆ ತಮ್ನೇಲ್ ಅಂತಿದೆ, ತಮ್ನೇಲನ್ನು ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಈಸ್ ದಿಸ್ ವಿಡಿಯೋ ಮೇಡ್ ಫಾರ್ ಕಿಡ್ಸ್ ಅಂತಿದೆ, ನೋ ಅಂತ ಮಾಡಬೇಕು. ಮಾಡಿಕೊಂಡು ಕ್ರಿಯೇಟ್ ಬ್ರಾಡ್ಕಾಸ್ಟ್ ಇದನ್ನು ಸಿಲೆಕ್ಟ್ ಮಾಡ್ಕೊಂಡು ಕ್ರಿಯೇಟಿಂಗ್ ಲೈವ್ ಬ್ರಾಡ್ಕಾಸ್ಟ್ ಪ್ಲೀಸ್ ವೇಟ್ ಅಂತ ಬಂತು. ಈಗ ಇಲ್ಲಿ ಸ್ಟಾರ್ಟ್ ಸ್ಟ್ರೀಮಿಂಗ್ ಅಂತಿದೆ ನೋಡ್ರಿ.
ಈಗ ಸ್ಟಾರ್ಟ್ ಆಯಿತು ನೋಡಿರಿ. 2719 KBPSನಲ್ಲಿ ಲೈವ್ ಸ್ಟ್ರೀಮ್ ಆಗಕತ್ತೈತಿ. ಈಗ OBS ಸ್ಟುಡಿಯೋನ ಮಿನಿಮೈಸ್ ಮಾಡೋಣ. ಮಾಡಿಕೊಂಡು ಈಗ ಯಾವುದು ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು ಅನ್ನುವಂಥ ಪಾಠವನ್ನು ಮಾಡಬೇಕಾಗಿದ್ದಲ್ಲ, ಅದಕ್ಕೆ ನಾನು ಈ ರೀತಿ ಸೆಟಪ್ ಮಾಡ್ಕೊಂಡಿದ್ದೇನೆ. ಈ ರೀತಿಯಾಗಿ ನಾವು ಲೈವ್ ಸ್ಟ್ರೀಮನ್ನು ಮಾಡ್ಕೋಬೋದು. ಆಮೇಲೆ ಬರೀಲಿಕ್ಕೆ ಗ್ರಾಫಿಕ್ ಪೆನ್ ಟೈಪ್ ಅಂತೂ ಇದೆ. ಇವು ಶಿಕ್ಷಕರಿಗೆ ಕಡ್ಡಾಯವಾಗಿ ಬೇಕಾದಂಥ ಗೆಜೆಟ್ ಅದು. ಅಲ್ಲ ಇಲ್ಲಿದೆ ನೋಡ್ರಿ, ಅದು ಇದರ ಸಹಾಯದಿಂದ ನಾವು PDF ಮೇಲೆ ಬರಿಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ಲೈವ್ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವೇನು ಮಾಡೋಣ, ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು ಬಗ್ಗೆ ತಿಳ್ಕೊಳ್ಳೋಣ. ನಾವು ಆಲ್ರೆಡಿ 6ನೇ ತರಗತಿ ಮತ್ತು ತರಗತಿಯ 9ನೇ ಅಧ್ಯಾಯದಲ್ಲಿ ನಿಮ್ಮ ಕೈ ಎಷ್ಟು ಸ್ಥಿರವಾಗಿದೆ ಅನ್ನುವಂಥದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಹೀಗೆ ನಾವು ಬರಿಬೋದು, ಹೈಲೈಟ್ ಮಾಡ್ಬೋದು, ಸೇಫನ್ನು ಹಾಕ್ಬೋದು. ಇಲ್ಲಿ ಇಷ್ಟು ಸೇಫ್ ಅದಾವ ನೋಡ್ರಿ: ರೆಕ್ಟ್ಯಾಂಗಲ್, ಸ್ಕ್ವೇರು, ಎಲಿಪ್ಸು, ಸರ್ಕಲ್ಲು, ಟ್ರಯಾಂಗಲ್ಲು, ಹಲವಾರು. ಆಮೇಲೆ ಇರೇಸು ಮಾಡ್ಕೋಬೋದು. ಈ ರೀತಿಯಾಗಿ ನಾವು ಲೈವ್ ಸ್ಟ್ರೀಮ್ ಮಾಡಲಿಕ್ಕೆ ನಾನು ಈ ರೀತಿ ಸೆಟಪ್ ಮಾಡ್ಕೊಂಡಿದ್ದೇನೆ. ಇದರ ಸಹಾಯದಿಂದ ಇಫೆಕ್ಟಿವ್ ಆಗಿ ಪಾಠ ಮಾಡ್ಕೋಬೋದು ಮತ್ತು ನಿರಂತರವಾಗಿ ವಿದ್ಯಾರ್ಥಿಗಳ ಸಂಪರ್ಕದಲ್ಲಿ ನಾವು ಇರ್ಬೋದು. ಸ್ನೇಹಿತರೆ, ಇಲ್ಲಿವರೆಗೂ ನೋಡಿದ್ರಲ್ಲ, ಈ ರೀತಿಯಾಗಿ ನಾವು ಲೈವ್ ಕ್ಲಾಸನ್ನು ತೆಗೆದುಕೊಳ್ಬೋದು ಮತ್ತು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಮುಖಾಂತರ ನಾವು ಲೈವ್ ಸ್ಟ್ರೀಮನ್ನು ಮಾಡ್ಕೋಬೋದು. ಈಸಿಯಾಗಿದೆ. ಆಮೇಲೆ ಈಗ ಎಜುಕೇಷ್ನಲ್ ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡ್ಕೋದಕ್ಕಿಂತ ಈ ಮ್ಯಾಥ್ಸ್ ಕ್ಲಾಸನ್ನು ತೊಗೊತೀವಲ್ಲ, ಲೈವ್ ಆಗಿ ತೊಗೊಂಡ್ರೆ ಅದು ಇಫೆಕ್ಟಿವ್ ಆಗಿರ್ತೈತಿ. ಆಮೇಲೆ ನಾವು ವಿದ್ಯಾರ್ಥಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರ್ತೀವಿ. ಅವ್ರ ಜೊತೆ ನಾವು ಕನ್ವರ್ಸೇಷನ್ನು ಮಾಡ್ಕೋಬೋದು, ಪ್ರಶ್ನೆಯನ್ನು ಕೇಳ್ಬೋದು, ಅವರಿಂದ ಉತ್ತರವನ್ನು ಪಡೆದುಕೊಳ್ಬೋದು. ಈ ರೀತಿಯಾಗಿ ನಾವು OBS ಸ್ಟುಡಿಯೋದ ಸಹಾಯದಿಂದ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ದಲ್ಲಿ ಲೈವ್ ಕ್ಲಾಸಸನ್ನು ಮಾಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಈಗ ಇಲ್ಲಿ ಸ್ಟಾಪ್ ಸ್ಟ್ರೀಮಿಂಗ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದರೆ ಸ್ಟ್ರೀಮಿಂಗು ಸ್ಟಾಪ್ ಆಯಿತು. ಈಗ ನಮ್ದು ಯಾವ ಚಾನಲ್ದಲ್ಲಿದೆಯಲ್ಲ ಆ ಚಾನಲ್ದಲ್ಲಿ ಅದು ಸ್ಟ್ರೀಮ್ ಆಗ್ತಾ ಇರ್ತೈತಿ. ಈಗ